पूज्याय राघवेंद्राय सत्यधर्मरताय च भजतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಕತ್ತಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ಟೊಮಾಟೊ ತೊಗೊಂಡಿದ್ದೀನಿ, ಫುಲ್ ರೆಡ್ ಇದ್ರೇ ಚೆನ್ನಾಗ. ಓಕೆ, ಫುಲ್ ರೆಡ್ ಇರೋದೇ ತೊಗೊಂಡಿದ್ದೀನಿ. ಓಕೆ, ಇವಾಗ ಇದನ್ನೆಲ್ಲ ತೊಳೆದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೇಕು. ಒರೆಸಿ ಯಾವಾಗೂ ಟೊಮಾಟೋನ ಈ ಪೋರ್ಷನ್ ತೆಗೆದು ಬಿಸಾಕಬೇಕು. ಓಕೆ, ಈ ಪೋರ್ಷನ್ ತಿನ್ನೋದ್ರಿಂದನೇ ಕಿಡ್ನಿ ಸ್ಟೋನ್ ಅದು ಇದು ಎಲ್ಲ ಆಗೋದು. ಈ ಪೋರ್ಷನ್ ಏನು ಬರುತ್ತಲ್ಲ ರೌಂಡು, ಇದಿಷ್ಟು ಪೋರ್ಷನ್ ತೆಗಿಬೇಕು. ಓಕೆ, ಫುಲ್ ರೆಡ್ ಇರೋವೇ ತೊಗೊಂಡಿದ್ದೀನಿ. ಟೊಮೊಟೊ ರೇಟ್ ಇದೆಲ್ಲ 40 ಹಂಗೆಲ್ಲ, ಅವಾಗೇ ಟೇಸ್ಟ್ ಇದು 10-20 ಇದಾಗೆಲ್ಲ ಅಷ್ಟು ಟೇಸ್ಟ್ ಬರೋಲ್ಲ. 40, 50, 60, 80, 100 ಹೆಂಗೆ ಕಾಸ್ಟ್ ಇರುತ್ತೆ ಹಂಗೆ ಟೇಸ್ಟ್ ಬರುತ್ತೆ. ಸಸ್ತಾ ಇದ್ದಾಗ ಅಷ್ಟೇ ರೇಟ್ ಬರೋಲ್ಲ. ಓಕೆ, ಪಾತ್ರೆ ಇಟ್ಟೆ, ಒಂದು ಕಡಾಯಿ ಇಟ್ಟು ನೆಕ್ಸ್ಟ್ ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಓಕೆನಾ, ಎಣ್ಣೆ ನೋಡ್ಕೊಂಡು ಹಾಕೋಬೇಕು, ಬಿಸಿಲು ಜಾಸ್ತಿ ಇದೆಯಲ್ಲ ಹಾಗಾಗಿ. ಓಕೆ, ಇದಕ್ಕೆ ನೀರೇನು ಟಚ್ ಮಾಡಲ್ಲ, ಹಾಗಾಗಿ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲೇ ಮಾಡೋದು ಇದು. ಓಕೆ, ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ಯಾವುದೇ ಸಾಸಿವೆ ಜೀರಿಗೆ ಏನು ಮಸಾಲ ಬಳಸ್ತಾ ಇಲ್ಲ, ಹಾಗೆ ಪ್ಲೇನಾಗಿ ಮಾಡ್ತಾ ಇರೋದು. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಆಗಲಿ ಸ್ವಲ್ಪ, ಸ್ಮೆಲ್ ಇದೇನೇ ಮೇನ್ ಫ್ಲೇವರ್ ಅದಕ್ಕೆ. ಓಕೆ, ಬೆಳ್ಳುಳ್ಳಿ ನೆಕ್ಸ್ಟು ಸ್ವಲ್ಪ ಹಸಿ, ಯಾವ ಮಸಾಲ ಬೇಡ, ಇಷ್ಟೇ ಸಾಕು. ಮಸಾಲ ಎಲ್ಲ ಏನು ಬೇಡ, ಯಾವ ಮಸಾಲ ಹುರಿತಾ ಇದೆ ಯಾವ ಮಸಾಲನೂ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದಾಗಲಿ ಸ್ವಲ್ಪ. ನೆಕ್ಸ್ಟ್ ಇವಾಗ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅವು ಟೊಮೊಟೊ ಹಾಕ್ಕೋಬೇಕು. ಓಕೆ, ಟೊಮೊಟೊ ಹೆಚ್ಚಿಟ್ಕೊಂಡು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಸಿಂಪಲ್ ಐಟಮ್ ಇದೆಯಲ್ಲ ಅದಕ್ಕೆ 4 ಪಟ್ಟಷ್ಟು ಟೇಸ್ಟ್ ಇರುತ್ತೆ. ಓಕೆ, ಅದಕ್ಕಿಂತ 4 ಪಟ್ಟಷ್ಟು ಟೇಸ್ಟ್ ಬರುತ್ತೆ. ಚೂರು ಅರಿಶಿನ ಹಾಕ್ಕೊತೀನಿ. ಓಕೆ, ಚೂರು ಅರಿಶಿನ ಹಾಕ್ಕೊಂಡು ಇದಕ್ಕೆ ಹುಣಸೆಹಣ್ಣು ಅಂತ ಯಾವ ಹುಳಿ ಪದಾರ್ಥನೂ ಬಳಸ್ತಾ ಇಲ್ಲ. ಓಕೆ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಇನ್ನೂ ಇದೆ. ಓಕೆ, ಇನ್ನು 2 ಇಂಗ್ರೀಡಿಯೆಂಟ್ ಹಾಕೋದಿದೆ ಅಷ್ಟೇ, ಜಾಸ್ತಿ ಇಲ್ಲ. ಆ ಇಂಗ್ರೀಡಿಯೆಂಟ್ ಯಾವುದಂತ ಸ್ವಲ್ಪ ಬೆನೀಲಿ, ಇದು ಬೆಂದ ಮೇಲೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಬೆನೀಲಿ, ನೀರೆಲ್ಲ ಹಾಕ್ತಾ ಇಲ್ಲ, ಹಿಂಗೆ ಫ್ರೈ ಮಾಡ್ಕೊತೀನಿ. ಇದರೊಳಗೆ ಈ ಟೊಮಾಟೋದಲ್ಲಿರೋ ನೀರು ಮತ್ತು ಎಣ್ಣೆ ಇದರಲ್ಲೇ ಫ್ರೈ ಆಗಬೇಕು, ಅದಷ್ಟೇ. ತುಂಬ ಸಿಂಪಲ್ ಆಗಿರುತ್ತೆ, ಮಾಡೋದು ತುಂಬ ಈಸಿ. ಆದರೆ ಟೇಸ್ಟ್ ಮಾತ್ರ ಇದು ಎಷ್ಟು ಇಂಗ್ರೀಡಿಯೆಂಟ್ ಇದೆ ಅದಕ್ಕಿಂತ ಡಬಲ್ ಟೇಸ್ಟ್ ಬರುತ್ತೆ. ಬೆನೀತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದಾಗುತ್ತೆ. ಓಕೆ, ಒಂದು ರೌಂಡ್ ತಿರ್ಸ್ಕೋಬೇಕು. ಲೆಸ್ ಇಂಗ್ರೀಡಿಯೆಂಟ್, ಎಷ್ಟು ಲೆಸ್ ಇಂಗ್ರೀಡಿಯೆಂಟ್ ಇದೆ ಅಷ್ಟು ಡಬಲ್ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊತೀವಿ. ಹಿಂಗು ನಮ್ಮ ಕಡೆ ಪೌಡ್ರ್ ಇಲ್ಲ, ಅದು ಕಾಳೆಲ್ಲ ಇದೆ. ಓಕೆ, ಹಿಂಗೆ ಹಾಕ್ಕೊಂಡು ಹಿಂಗೆ ಆಯಿತಾ, ಅದು ಮೆಲ್ಟ್ ಆಗುತ್ತೆ. ಇದು ಈ ಥರ ಇದೆ ಅಲ್ಲ, ಇದು ಮೆಲ್ಟ್ ಆಗುತ್ತೆ ಸ್ವಲ್ಪ ನೆನ್ಕೊಳ್ಳಿ. ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬೇಯಿಸ್ಕೋಬೇಕು. ಏನು ಒಂದು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಯಾವುದಿಲ್ಲ, ಅರಿಶಿನ ಪುಡಿ ಬಿಟ್ಟಮೇಲೆ ಬೇರೆ ಯಾವ ಪೌಡ್ರ್ ಹಾಕಿ. ತುಂಬ ಟೇಸ್ಟಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್, 1-2 ಅಷ್ಟು ಟೇಸ್ಟ್ ಇರುತ್ತೆ. ಇದು ಚಿತ್ರಾನ್ನ ಅಲ್ಲ, ಜಾಸ್ತಿ ಜನ ಚಿತ್ರಾನ್ನ ಅಂದ್ಕೊಂಡ್ಬಿಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನೋಡಿದ ಜಾಸ್ತಿ ಜನ ಚಿತ್ರಾನ್ನ ಅಂದ್ಕೊಂಡ್ಬಿಡ್ತಾರೆ, ಇದು ಚಿತ್ರಾನ್ನ ಅಲ್ಲ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಪೂರ ತಟ್ಟೆ ಎಲ್ಲ ಖಾಲಿ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಂಗ್ರೀಡಿಯೆಂಟ್ ಮಾತ್ರ ಜಸ್ಟ್ ಒಂದು 4 ಇಂಗ್ರೀಡಿಯೆಂಟ್ ಇಲ್ಲ 5 ಇಂಗ್ರೀಡಿಯೆಂಟ್ ಅಷ್ಟೇ ಹಾಕಿ ಮಾಡಿರೋದು. ಟೊಮಾಟೊ, ಹಸಿಕಾಯಿ, ಶುಂಠಿ, ಅರಿಶಿನ ಪುಡಿ, ಎಣ್ಣೆ ಹಾಗೂ ಹಿಂಗು ಇಷ್ಟೇ ಹಾಕಿ ಮಾಡಿರೋದು, ಜಾಸ್ತಿ ಇಲ್ಲ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ, ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.